ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯ ಸಜೀವವಾದದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು. ಈ ವಾಕ್ಯದಲ್ಲಿ ದೇವರಿದ್ದಾರೆ, ಈ ವಾಕ್ಯದಲ್ಲಿ ಜೀವವಿದೆ, ಈ ವಾಕ್ಯದಲ್ಲಿ ಶಕ್ತಿ ಇದೆ. ಈ ವಾಕ್ಯ ಏನು ನಮ್ಮ ಈ ಜನರು ಅಥವಾ ಈ ಲೋಕವು ಆಡುವ ವಾಕ್ಯದಂತೆ ಮಾತಿನಂತೆ ಅಲ್ಲ. ಈ ವಾಕ್ಯ ದೇವರ ಬಾಯಿಂದ ಬಂದ ವಾಕ್ಯ, ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದ ವಾಕ್ಯ. ಈ ವಾಕ್ಯ ಜೀವಂತವಾದುದು. ಆದ್ದರಿಂದ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 16ರಿಂದ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 16ರಿಂದ. ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಇಂಥ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜೀವವನ್ನು ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ಪ್ರಿಯರೇ, ಶುಭ ಸಂದೇಶ ಏನಾಗಿದೆ? ಶುಭ ಸಂದೇಶ ಅಂದರೆ ಏನು? ಇದು ಯಾರನ್ನು ಪ್ರತಿನಿಧಿಸುತ್ತದೆ? ಇದು ಯಾರ ಶಕ್ತಿಯಾಗಿದೆ ಎಂಬುದರ ಬಗ್ಗೆ ಈ ವಾಕ್ಯಗಳು ನಮಗೆ ತಿಳಿಸುತ್ತವೆ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯಗಳು 16ರಿಂದ. ಪ್ರಿಯರೇ, ಶುಭ ಸಂದೇಶ, ಗುಡ್ ನ್ಯೂಸ್. ಇದು ಕೇವಲ ಸಂದೇಶ ಅಲ್ಲ, ಇದು ಶುಭ ಸಂದೇಶ. ಇದು ಕೇವಲ ನ್ಯೂಸ್ ಅಲ್ಲ, ಇದು ಗುಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಅಲ್ಲ, ಗುಡ್ ನ್ಯೂಸ್. ಇದು ಸಂದೇಶ, ಅಶುಭ ಸಂದೇಶ ಅಲ್ಲ, ಶುಭ ಸಂದೇಶ. ಸಂದೇಶಗಳು ಸಾವಿರಾರು ನಮಗೆ ಸಿಗುತ್ತವೆ. ಸಿಗ್ಬೋದು ನಮಗೆ ಮೊಬೈಲ್ ಮುಖಾಂತರ, ಸಿಗ್ಬೋದು ನಮಗೆ ವಾರ್ತಾ ಪತ್ರಿಕೆಯ ಮುಖಾಂತರ, ಸಿಗ್ಬೋದು ನಮಗೆ ಜನರ ಮುಖಾಂತರ, ಸಿಗಬಹುದು ನಮಗೆ ಈ ಲೋಕದಲ್ಲಿ ನಡೆಯುವ ಕೆಲವು ಘಟನೆಗಳ ಮುಖಾಂತರ. ನಾನಾ ರೀತಿಯಲ್ಲಿ ನಮಗೆ ಸಿಗ್ಬೋದು. ಆದರೆ ಶುಭ ಸಂದೇಶ ಎನ್ನುವುದು ದೇವರಿಂದ ಸಿಗುವ ಸಂದೇಶ. ಶುಭ ಸಂದೇಶ ಎನ್ನುವುದು ದೇವರ ಮುಖಾಂತರ ಸಿಗುವ ಅಥವಾ ನಮಗೆ ಸಿಕ್ಕಿದ ಸಂದೇಶ. ಶುಭ ಸಂದೇಶ ಎನ್ನುವುದು ಅದು ದೇವರ ವಾಕ್ಯವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಈ ಯೇಸು ಕ್ರಿಸ್ತರು ಎಂಬುವವರೇ ಶುಭ ಸಂದೇಶವಾಗಿದ್ದಾರೆ. ಜೀಸಸ್ ಈಸ್ ದ ಗುಡ್ ನ್ಯೂಸ್. ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್ ಈಸ್ ದ ಗುಡ್ ನ್ಯೂಸ್. ಯೇಸುವೇ ಆ ಶುಭ ಸಂದೇಶ. ಯೇಸುವೇ ಆ ಶುಭ ಸಂದೇಶ. ಯಾಕೆಂದರೆ ಆ ದೇವರು ಯೌವನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಓದುವುದಾದರೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನನ್ನು ವಿಶ್ವಾಸಿಸುವ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಇಚ್ಛೆಯಾಗಿದೆ. ಆದ್ದರಿಂದ ಪ್ರಿಯರೇ, ಈ ಶುಭ ಸಂದೇಶವೇ ದೇವರ ಶಕ್ತಿಯಾಗಿದೆ. ಆದ್ದರಿಂದ ಸಂತ ಪೌಲರು ಹೇಳ್ತಾರೆ, ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಯಾಕೆಂದರೆ
ಅದರ ವಿಷಯವಾಗಿ ನಾಚಿಕೆ ಪಡಲಿಕ್ಕೆ ಏನೂ ಇಲ್ಲ. ಅದು ನಮಗೆ ಹೆಮ್ಮೆಯ ವಿಷಯ, ಗೌರವದ ವಿಷಯ, ಅಭಿಮಾನದ ವಿಷಯ. ಯಾವುದು? ಶುಭ ಸಂದೇಶ. ಯಾಕೆಂದರೆ ಆ ಶುಭ ಸಂದೇಶದ ಮುಖಾಂತರ ದೇವರು ನಮ್ಮನ್ನು ಅವರೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಆ ಸಂಬಂಧವನ್ನು ನಾವು ಕಳೆದುಕೊಂಡಿದ್ದೆವು, ಆದರೆ ಯೇಸು ಕ್ರಿಸ್ತರ ಮುಖಾಂತರ ಆ ಸಂಬಂಧವನ್ನು ನಾವು ಮರಳಿ ಪಡೆದುಕೊಂಡೆವು. ಇದೇ ಶುಭ ಸಂದೇಶವಾಗಿದೆ. ಈಗ ನಾವು ದೇವರ ಮುಂದೆ ದೇವರೊಡನೆ ಸತ್ಸಂಬಂಧದಲ್ಲಿ ಇದ್ದೇವೆ. ದೇವರ ನೀತಿವಂತ ಮಕ್ಕಳು ನಾವು ಆಗಿದ್ದೇವೆ. ದೇವರ ಮುಂದೆ ನಾವು ನಿಲ್ಲಲು ಯೋಗ್ಯರಾದ ವ್ಯಕ್ತಿಯಾಗಿದ್ದೇವೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಗಾಡ್ಸ್ ರೈಟಿಯಸ್ನೆಸ್ ಅಂತ ಹೇಳ್ತಾರೆ. ರೈಟಿಯಸ್ನೆಸ್ ಅಂದರೆ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ನಮ್ಮ ಒಳಿತಿನಿಂದ ಅಲ್ಲ, ನನ್ನ ಒಳ್ಳೆಯ ಕೆಲಸ ಕಾರ್ಯಗಳಿಂದಲ್ಲ, ಪ್ರಭು ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ ವಿಷಯಗಳ ಮುಖಾಂತರ ನಾನು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿಕೊಂಡಿದ್ದೇನೆ. ಅದಕ್ಕೆ ಯೇಸು ನಮ್ಮ ಬದಲಿಗಾಗಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದವರಾಗಿದ್ದಾರೆ. ಪ್ರಿಯರೇ, 2025 ವರ್ಷಗಳು ಕಳೆದು ಯೇಸು ಕ್ರಿಸ್ತರು ಈ ಧರೆಗೆ ಬಂದು ಜುಬಿಲಿ ವರ್ಷ ಅಂತ ನಾವು ಹೇಳ್ತಾ ಇದ್ದೇವೆ. ವರ್ಷ ಮುಗಿತಾ ಬಂತು. ಇಂತಹ ಜುಬಿಲಿ ವರ್ಷಗಳು, ಇಂತಹ ಸಂಭ್ರಮಗಳು ಸಾವಿರಾರು ನಡೆದು ಹೋಗಿವೆ, ಈಗಲೂ ನಡೆಯುತ್ತಾ ಇವೆ, ಇನ್ನು ಮುಂದೆ ಕೂಡ ಇರ್ಬೋದು. ಆದರೆ ಪ್ರಿಯರೇ, ಈ ಯೇಸು ಕ್ರಿಸ್ತರ ಬಗ್ಗೆ ನಾವು ಏನೂ ಧ್ಯಾನಿಸುವುದಾದರೆ ಅದು ಒಂದು ದಿನದ ವಿಷಯ ಅಲ್ಲ, ಒಂದು ವರ್ಷದ ವಿಷಯ ಅಲ್ಲ, ಒಂದು ತಿಂಗಳಿನ ವಿಷಯ ಅಲ್ಲ, ಆದರೆ ಅದು ಪ್ರತಿ ದಿನ ಪ್ರತಿ ಕ್ಷಣಕ್ಕೂ ಧ್ಯಾನಿಸಬೇಕಾದ ವಿಷಯ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವೇ ನಮ್ಮ ಜೀವನ ಅದು ಬದಲಾಗಿದೆ. ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ಯಾರು ಕೂಡ ಪ್ರಭು ಯೇಸುವನ್ನು ತನ್ನ ಪ್ರಭು, ದೇವರು, ರಕ್ಷಕರು ಎಂದು ಸ್ವೀಕರಿಸುತ್ತಾನೋ ಆತನು ರಕ್ಷಣೆ ಹೊಂದಿದವನಾಗುತ್ತಾನೆ. ಇದು ಬಹಳ ನಂಬಲು ಬಹಳ ಕಷ್ಟ. ಯಾಕೆ ಅಂದರೆ ಪ್ರಿಯರೇ, ದೇವರು ಇಷ್ಟು ಸುಲಭವಾಗಿ ಈ ವಿಷಯವನ್ನು ಇಷ್ಟು ಸುಲಭವಾಗಿ ಮಾಡಿದ್ದಾರೋ ಎಂಬ ಒಂದು ಪ್ರಶ್ನೆ ನಮಗೆ. ಈ ವಿಷಯ ಇಷ್ಟು ಸುಲಭ ಹೇಗೆ, ಇಷ್ಟು ಸುಲಭವಾಗಿ ನಮಗೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಆ ವಿಷಯ ದೇವರು ಅಷ್ಟು ಸುಲಭವಾಗಿ ಅದನ್ನು ಮಾರ್ಪಡಿಸಿದ್ದಾರೆ. ಅದರಿಂದ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಏನು ಸಂತ ಪೌಲರು ಹೇಳ್ತಾರೆ, ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ, ಅಂದರೆ ನಾನು ಮತ್ತು ನೀವು, ಇತರರಿಗೂ ಅಂದರೆ ನಾನು ಮತ್ತು ನೀವು. ಯಹೂದ್ಯರು ಎಣಿಸಿದ್ರು ಈ ರಕ್ಷಣೆ ಎಂಬುದು ಅವರಿಗೆ ಕಟ್ಟಿಟ್ಟ ಬುತ್ತಿ, ಅವರು ಮಾತ್ರ ರಕ್ಷಣೆ ಹೊಂದುವವರು. ಆದರೆ ಅವರೇ ದೇವರಿಗೆ ಅವಿಧೇಯರಾಗಿ ನಡೆದರು. ನಾವು ಅನ್ಯ ಜನಾಂಗದವರು, ನಾನು ನೀವು ಪ್ರತಿಯೊಬ್ಬರು. ಆದರೆ ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಕೂಡ ಆರಿಸಿಕೊಂಡರು. ಕೇವಲ ನಾವು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದರೆ ಸಾಕು. ಯೇಸುವೆ, ನೀನೇ ನನ್ನ ಪ್ರಭು, ನೀನೇ ನನ್ನ ರಕ್ಷಕರು, ನೀನೇ ನನ್ನ ದೇವರು. ಅದಕ್ಕೆ ಈ ವಾಕ್ಯ ಹೇಳ್ತದೆ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ, ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ. ಈಗ ಇಲ್ಲಿ ಯಾರು ಈ ವಾಕ್ಯವನ್ನು ಆಲಿಸ್ತಾ ಇದ್ದೀರಿ, ನೀವು ಒಂದು ವೇಳೆ ಯೇಸುವನ್ನು ವಿಶ್ವಾಸಿಸುವುದಾದರೆ ದೇವರೇ ಹೇಳ್ತಾ ಇದ್ದಾರೆ ಪ್ರಿಯರೇ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ, ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಜೀವೋದ್ಧಾರ ತರುವ ದೇವರ ಶಕ್ತಿ, ಮನುಷ್ಯನ ಶಕ್ತಿ ಅಲ್ಲ. ಯಾಕೆಂದರೆ ಈ ಶುಭ ಸಂದೇಶ, ನಾನು ಹೇಳಿದೆ ಯೇಸುವೇ ಶುಭ ಸಂದೇಶ, ಆ ಯೇಸುವೇ ದೇವರ ಶಕ್ತಿಯಾಗಿದ್ದಾರೆ. ಆ ಯೇಸುವಿನ ಮುಖಾಂತರ ದೇವರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಆ ಸೈತಾನನ ಮೇಲೆ ಜಯ ಗಳಿಸಿ, ಮೊದಲನೇ ಆದಾಮನನ್ನು ಮೋಸಗೊಳಿಸಿ ಆ ಸೈತಾನ ಇಡೀ ಮಾನವ ಕುಲವನ್ನು ನಾಶಪಡಿಸಲು ಇಚ್ಛಿಸಿದ. ಆದರೂ ಕೂಡ ದೇವರು ತಮ್ಮ ಶಕ್ತಿಯನ್ನು ಯೇಸು ಕ್ರಿಸ್ತರ ಮುಖಾಂತರ ಪ್ರಕಟಪಡಿಸಿದರು. ಯಾಕೆಂದರೆ ಮಾನವರೆಲ್ಲರೂ ದೇವರಿಗೆ ಅವಿಧೇಯರಾಗಿ ನಡೆದವರು. ಯಾಕೆಂದರೆ ಆದಾಮನೊಳಗೆ ನಾನು ಮತ್ತು ನೀವು ಒಂದು ಬೀಜದ ರೂಪದಲ್ಲಿ ಇದ್ದೆವು. ಅವನು ಅವಿಧೇಯನಾದಾಗ ನಾನು ನೀವು ದೇವರಿಗೆ ಅವಿಧೇಯರಾದೆವು ಪ್ರಿಯರೇ. ಆದ್ದರಿಂದ ಆ ಒಂದು ಏನು ಆ ರಕ್ಷಣೆಯನ್ನು ನಾವು ಕಳೆದುಕೊಂಡೆವು, ಅಥವಾ ದೇವರ ಒಡನೆ ಇದ್ದ ಆ ಸಂಬಂಧವನ್ನು ಕಳೆದುಕೊಂಡೆವು. ದೇವರ ಮಕ್ಕಳಾಗಿದ್ದ ನಾವು ಆ ಮಕ್ಕಳ ಸೌಭಾಗ್ಯವನ್ನು ಕಳೆದುಕೊಂಡೆವು. ಆದರೆ
ಕೊನೆಯ ಆದಾಮ. ಪ್ರಭು ಯೇಸು ಕ್ರಿಸ್ತರು ದೇವರ ಏಕೈಕ ಪುತ್ರರು. ಅವರು ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ವಿಧೇಯರಾಗಿ ಅದರ ಮುಖಾಂತರ ಮೊದಲನೇ ಆದಾಮನು ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ಮರಳಿ ನಾವು ಪಡೆಯುವಂತೆ ಮಾಡಿದರು. ಇದರ ಬಗ್ಗೆ ಎಫೆಸಿಯದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ರಲ್ಲಿ ಅಲ್ಲಿ ಕೂಡ ಬರೆದಿದೆ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಎಲ್ಲ ಆಧ್ಯಾತ್ಮಿಕ ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಅದೇ ಆಶೀರ್ವಾದವನ್ನು ಆದಾಮನಿಗೆ ದೇವರು ಆದಿಕಾಂಡದಲ್ಲಿ ಕೊಟ್ಟಿದ್ದರು. ಅದನ್ನು ಅವನು ಕಳೆದುಕೊಂಡ. ಈಗ ಪ್ರಭು ಯೇಸು ಕ್ರಿಸ್ತರು ಕೊನೆಯ ಆದಾಮ ಅವರು ದೇವರಿಗೆ ಪ್ರತಿ ವಿಷಯದಲ್ಲೂ ವಿಧೇಯರಾಗುವುದರ ಮುಖಾಂತರ ಆ ಆಶೀರ್ವಾದಗಳನ್ನು ನಾವು ಪಡೆಯುವಂತಾಯಿತು. ಅದಕ್ಕೆ ಅಲ್ಲಿ ಬರೆದಿದೆ ಎಫೆಸಿಯ 1:3 ಆಶೀರ್ವಾದಗಳನ್ನು ನಾವು ಪ್ರತಿಯೊಂದು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತಂದೆ ದೇವರು ಸ್ವರ್ಗಲೋಕದಿಂದ ನಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ಪ್ರಿಯರೇ, ನಾನು ನೀವು ಭಾಗ್ಯವಂತರು. ನಾವು ಶುಭ ಸಂದೇಶದಲ್ಲಿ ವಿಶ್ವಾಸವಿಡೋಣ. ಗುಡ್ ನ್ಯೂಸಲ್ಲಿ ವಿಶ್ವಾಸ ಇಡೋಣ, ಬ್ಯಾಡ್ ನ್ಯೂಸಲ್ಲಿ ಅಲ್ಲ. ಸಾವಿರಾರು ಸಂದೇಶಗಳು ನಮಗೆ ಲೋಕದಲ್ಲಿ ಕೇಳಲಿಕ್ಕೆ ಸಿಗ್ಬೋದು. ಕೆಲವೊಮ್ಮೆ ನಾವು ಮಾಡಿದ ತಪ್ಪು ಪಾಪಗಳು ನಮಗೆ ಹಗಲಿರುಳೆನ್ನದೆ ನಮಗೆ ಕಾಡುತ್ತಿರಬಹುದು. ರಾತ್ರಿ ನಿದ್ರೆ ಬಾರದಂತೆ ಮಾಡಬಹುದು. ದೇವರು ಈ ನನ್ನ ಪಾಪವನ್ನು, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿದ್ದಾರೋ ಇಲ್ಲವಂತ. ಆದರೆ ಪ್ರಿಯರೇ, ಎಫೆಸಿಯ 1:7-8ರಲ್ಲಿ ಹೇಳಿದೆ, ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆಯೂ ದೊರಕಿತು, ವಿಮೋಚನೆಯೂ ಲಭಿಸಿತು. ಅಂದರೆ ನಾನು ಇಲ್ಲಿ ಯೇಸುವನ್ನು ವಿಶ್ವಾಸಿಸುವುದು ಮುಖ್ಯ. ದೇವರಿಗೆ ಅದು ಬೇಕಾಗಿದೆ. ತಪ್ಪು ನಾನು ಮಾಡಿರ್ಬೋದು ಅಥವಾ ತಪ್ಪು ಮಾಡುವಂಥ ಇದರ ಅರ್ಥ ಅಲ್ಲ. ಆದರೆ ಯಾವಾಗ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾನು ವಿಶ್ವಾಸ ಇಡುತ್ತೇನೋ, ನಾನು ಮಾಡಿದ ಪಾಪಗಳ ಬಗ್ಗೆ ನಾನು ಚಿಂತಿಸುವುದಿಲ್ಲ ಅಥವಾ ನನಗೆ ಅದು ಮಾಡುವುದು ಇಚ್ಛೆ ಆಗುವುದಿಲ್ಲ. ನನಗೆ ದೇವರ ಮಗುವಾಗಿ ಜೀವಿಸುವುದೇ ಮುಖ್ಯ. ಯೇಸು ಕ್ರಿಸ್ತರ ಮುಖಾಂತರ ದೇವರು ನನ್ನನ್ನು ಇಷ್ಟಾಗಿ ಪ್ರೀತಿಸಿದರಾದರೆ ನನಗೆ ಅದೇ ಸಾಕು, ಅದೇ ನನಗೆ ಬೇಕು. ದೇವರ ವಾಕ್ಯವೇ ನನಗೆ ಬೇಕು. ದೇವರ ಮಗುವಾಗಿ ಜೀವಿಸುವುದೇ ನನಗೆ ಬೇಕು. ಪಾಪದಲ್ಲಿ ಇರುವುದು ಅದೇ ನನಗೆ ಬೇಡ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಇನ್ನೊಬ್ಬರು ನನಗೆ ಹೇಳಬೇಕಾಗಿ ಇಲ್ಲ. ಆದರೂ ಕೂಡ ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಅದನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನೀನು ಯೇಸುವನ್ನು ವಿಶ್ವಾಸಿಸಿದ್ದೀಯಾ, ಅದು ದೇವರಿಗೆ ಬೇಕಾಗಿದೆ. ಅದು ದೇವರಿಗೆ ಬೇಕಾಗಿದೆ. ಯಾಕೆಂದರೆ ಅದಕ್ಕಾಗಿಯೇ ದೇವರು ಯೇಸುವನ್ನು ಕಳಿಸಿದ್ದು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ಅವರು ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅವರನ್ನು ವಿಶ್ವಾಸಿಸುವ ಯಾರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಇಚ್ಛೆ. ಆದ್ದರಿಂದ ಪ್ರಿಯರೇ, ಇದೇ ಶುಭ ಸಂದೇಶ. ಯೇಸು ಕ್ರಿಸ್ತರ ಮುಖಾಂತರ ಏನು ದೇವರು ಮಾಡಿದ್ದಾರೋ ಅದು ಶುಭ ಸಂದೇಶ. ಈ ಕ್ರಿಸ್ಮಸ್ ಹಬ್ಬ ಆಚರಿಸುವ ನಾವು ಸಮಯಕ್ಕೆ ಬಂದಿದ್ದೇವೆ. 2025 ವರ್ಷಗಳ ಜುಬಿಲಿ ವರ್ಷ. ಇದೆಲ್ಲವೂ ಎಲ್ಲಕ್ಕೂ ಕೇಂದ್ರ ವ್ಯಕ್ತಿ ಯೇಸು ಕ್ರಿಸ್ತರು. ಅವರು ಮಾಡಿ ಮುಗಿಸಿದ ವಿಷಯಗಳು, ಅದರ ಬಗ್ಗೆ ನಾವು ಹೆಚ್ಚಾಗಿ ಅರಿತುಕೊಳ್ಳೋಣ. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಕೂಡ ಏನೇ ವಿಷಯ ಇದ್ದರೂ ಕೂಡ ಅದು ಹೊಸ ಒಡಂಬಡಿಕೆ ಒಂದು ನೆರಳಾಗಿದೆ. ಅಲ್ಲಿರುವ ಎಲ್ಲ ವಿಷಯಗಳು ಯೇಸು ಕ್ರಿಸ್ತರು ಬರಲು ಅವರ ಆಗಮನಕ್ಕೆ ಒಂದು ಸಿದ್ಧತೆ ಅಂತ ಹೇಳ್ಬೋದು. ಅಥವಾ ಅಲ್ಲಿ ನಡೆದ ಘಟನೆಗಳು ಯೇಸು ಕ್ರಿಸ್ತರನ್ನೇ ಪ್ರತಿಬಿಂಬಿಸುವಂತಹ ವಿಷಯಗಳು ಅಂತ ನಾವು ಹೇಳ್ಬೋದು. ಅದರಿಂದ ಪ್ರಿಯರೇ, ಯೇಸು ಕ್ರಿಸ್ತರು ಎಲ್ಲದಕ್ಕೂ ಮೂಲವಾಗಿದ್ದಾರೆ. ನಮ್ಮ ರಕ್ಷಣೆ ಯೇಸು ಕ್ರಿಸ್ತರಲ್ಲಿ ಅದು ಅಡಗಿದೆ. ನಾವು ಯಾವಾಗ ಅವರನ್ನು ವಿಶ್ವಾಸಿಸುತ್ತೇವೆಯೋ ನಾವು ರಕ್ಷಣೆ ಪಡೆದಂತೆ, ಪಾಪ ಕ್ಷಮೆಯನ್ನು ಪಡೆದಂತೆ, ಕಳೆದುಕೊಂಡ ಆಶೀರ್ವಾದಗಳನ್ನು ಮರಳಿ ಪಡೆದಂತೆ, ನಾವು ನಿತ್ಯಕ್ಕೂ ದೇವರೊಡನೆ ಜೀವಿಸಿದಂತೆ. ಅದೇ ರೀತಿ ಯಾವ ರೀತಿ ಅವರು ತಂದೆ ದೇವರ ಬಳಿ ಅವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೋ, ಈಗ ನಾವು ಕೂಡ ಅವರೊಡನೆ ಅಲ್ಲಿಯೇ ಆಸೀನರಾಗಿದ್ದೇವೆ. ಈ ಎಲ್ಲ ವಿಷಯಗಳು ವಿಶ್ವಾಸದ ಮುಖಾಂತರ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಕಣ್ಣಿಗೆ ಕಾಣ್ತೇವೆ, ನಾವು ಈ ಲೋಕದಲ್ಲಿ ಜೀವಿಸ್ತೇವೆ ಅಂತ ಕಣ್ಣಿಗೆ ಕಾಣ್ತಾ ಇವೆ ನಾವು ಮಾಡಿದ ತಪ್ಪುಗಳು, ಪಾಪಗಳು. ಕಣ್ಣಿಗೆ ಕಾಣ್ತಾ ಇದೆ ನನ್ನ ಜೀವನದಲ್ಲಿರುವ ಏನು ಕಡಿಮೆ ಇದೆ, ಅದೇ ನನಗೆ ಕಾಣ್ತಾ ಇದೆ. ಆದರೆ ನಾನು ಯೇಸು ಕ್ರಿಸ್ತರಲ್ಲಿ ಒಂದಾಗಿದ್ದೇನೆ. 2 ಕೊರಿಂಥಿ 5:17 ಹೇಳ್ತದೆ, ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಆತನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಯಿತು. ಈ ಎಲ್ಲ ವಾಕ್ಯಗಳು ಈ ರೀತಿ ಬರೆದಿರುವಾಗ ಮತ್ತು ಇದು ಸತ್ಯ ವಿಷಯವಾಗಿರುವಾಗ ನಾವು ಅದನ್ನು ನಂಬದೇ ಹೋದರೆ ಪ್ರಿಯರೇ, ಯಾರೂ ಏನೂ ಮಾಡುವಂತಿಲ್ಲ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರೇ ನಮಗೆ ಎಲ್ಲರಿಗೂ ಸರ್ವಸ್ವವಾಗಲಿ. ಅವರೇ ನಮಗೆ ಪ್ರೀತಿಯ ಪ್ರಭು,
ದೇವರು ರಕ್ಷಕರು ಆಗಿರಲಿ, ಮತ್ತು ಯೇಸುವನ್ನು ಯಾರ ಒತ್ತಾಯಕ್ಕೂ ನಾನು ಪ್ರೀತಿಸದೆ ವಿಶ್ವಾಸಿಸದೆ ನನಗೆ ಯೇಸು ಬೇಕು, ಯೇಸು ನನ್ನ ರಕ್ಷಕರು, ಯೇಸು ನನ್ನ ದೇವರು ಅಂತ ನಾವು ಸ್ವ ಇಚ್ಛೆಯಿಂದ ವೈಯಕ್ತಿಕವಾಗಿ ಅವರನ್ನು ನಾವು ಸ್ವೀಕರಿಸೋಣ ಮತ್ತು ಅವರ ಮುಖಾಂತರ ದೇವರ ಮಕ್ಕಳಾಗಿ ನಿತ್ಯಕ್ಕೂ ದೇವರೊಡನೆ ಜೀವಿಸುವಂಥ ಸೌಭಾಗ್ಯವನ್ನು ಆ ದೇವರು ನಮಗೆ ಇವಾಗಲೇ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದಯಪಾಲಿಸಿದ್ದನ್ನು ಆ ಸೌಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ನಮ್ಮ ಮುಖಾಂತರ ನಾವು ಅದನ್ನು ಪರರಿಗೂ ಹಂಚೋಣ. ಹೀಗೆ ನಾವು ಪ್ರಿಯರೇ ನಿತ್ಯಕ್ಕೂ ದೇವರ ಮಕ್ಕಳಾಗಿ ಆ ಸ್ವರ್ಗ ಲೋಕದಲ್ಲಿ ಎಂದೆಂದಿಗೂ ಅವರೊಡನೆ ಜೀವಿಸುವ ಸೌಭಾಗ್ಯ ನಾವು ನಮ್ಮದಾಗಲಿ ಎಂದು ನಾವು ಆಶಿಸೋಣ, ಇಚ್ಛಿಸೋಣ ಹಾಗೂ ಅದೇ ಇಚ್ಛೆಯನ್ನು ನಾವು ಜೀವಿಸೋಣ. ಪರರಿಗೂ ನಾವು ಅದನ್ನೇ ಹಂಚುವವರಾಗೋಣ. ಆಮೇನ್.